ಇಗ್ನೋರಿಂಗ್ ದ ಡ್ರ್ಯಾಗ್ ಫೋರ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಲ್ ಆಫ್ ದಿಸ್. ಈ ಪ್ರಶ್ನೆ ನೋಡಿದ್ದೀವಿ ಅಲ್ವಾ? ಎಂಥದ್ದಿದು ಏನಂತ ಹೇಳಿದ್ರೆ, ಈ ಪೇಪರ್ ರಾಕೆಟ್ನ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಲಾಂಚ್ ಮಾಡಾದಮೇಲೆ ಆಯಿತಾ, ಒಂದಷ್ಟು ಎತ್ತರಕ್ಕೆ ಹೋಗಿ ಕೆಳಗೆ ಬೀಳುತ್ತೆ. ಅದು ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಈ ಲಾಂಚಲ್ಲಿ ನಮ್ಮ ಪೊಟೆನ್ಷಿಯಲ್ ಎನರ್ಜಿ ಏನು ಬರುತ್ತೆ, ಕೈನೆಟಿಕ್ ಎನರ್ಜೀಸ್ ಏನು ಬರುತ್ತೆ, ವೆಲಾಸಿಟಿ ಏನು ಬರುತ್ತೆ ಅಂಥೇಳಿ ಪ್ರಶ್ನೆ. ಸರಿನಾ? ಮತ್ತೊಂದು ಸತಿ ಈ ಲಾಂಚ್ ನೋಡೋಣ. ಹಾಂ, ನೋಡಿದ್ರಾ? ಏನೇನು ಗಿವನ್ನು, ಏನೇನು ಕಂಡುಹಿಡಿಬೇಕು ಅದನ್ನೆಲ್ಲ ಇಲ್ಲಿ ಬರೆಯೋಣ. ಹಾಂ, ಏನು ನೋಡ್ತಾ ಇದ್ದೀವಿ ಇಲ್ಲಿ? ಸೊ ಒಂದು ವಸ್ತು ಇದೆ, ಅದು ಒಂದು ಎತ್ತರಕ್ಕೆ ಹೋಗಿ ಬೀಳುತ್ತೆ. ಸೊ ದಟ್ ಮ್ಯಾಕ್ಸಿಮಮ್ ಹೈಟ್, ಎತ್ತರ ಎಷ್ಟಿದೆ ಅಂಥೇಳಿ ಈ ಪರ್ಟಿಕ್ಯುಲರ್ ಚಿತ್ರದಲ್ಲಿ ಬಿಡಿಸಿ ನಾನು ನೋಡ್ತಾ ಇರೋದು. ಸೊ ಎಷ್ಟಿದೆ ಹುಡುಗರ ಇದೆ ಎತ್ತರ? ಅರೌಂಡ್ 12.5 ಮೀಟರ್ಸ್ ಅಲ್ವಾ? ಮತ್ತು ಮುಂದಿಂದು ಎಷ್ಟು ಗ್ರಾಮ್ ಇದೆ, ತೂಕ ಎಷ್ಟಿದೆ, ತೂಕ ಅಲ್ಲ ಮಾಸ್, ಇದು 16/1000 kg ಆಗುತ್ತೆ. ಸರಿ ತಾನೆ? ಗ್ರಾಮ್ ಟು kg ಕನ್ವರ್ಟ್ ಮಾಡೋದು ಕಲಿಬೇಕು. ಈ ಎತ್ತರದಲ್ಲಿ ನಿಮ್ಮ ವೆಲಾಸಿಟಿ ಎಷ್ಟಿರುತ್ತೆ? 0 ಮೀಟರ್ ಪರ್ ಸೆಕೆಂಡ್. ಮತ್ತು ನಿಮ್ಮ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ? 10 ಮೀಟರ್ ಬೈ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಮತ್ತು ಇದನ್ನು ನಾನು ಇದು ಬೇಡ, ಡೆಸಿಮಲ್ ಫಾರ್ಮಲ್ಲಿ ಬೇಡ, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆಯೋಣ. ಸರಿನಾ? ಇವಾಗ ನಿಮ್ಮ ವರ್ಕಿಂಗ್. ಮೊದಲೇ ಪ್ರಶ್ನೆ ಏನೋ ನೋಡಿ. ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪೇಪರ್ ರಾಕೆಟ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್. ಸೊ ಪೊಟೆನ್ಷಿಯಲ್ ಎನರ್ಜಿ ಅಟ್ ಟಾಪ್, ಇದು ನಿಮ್ಮ ಮೊದಲೇ ಕೇಸು ಅಲ್ವಾ? ಸೊ ಪೊಟೆನ್ಷಿಯಲ್ ಎನರ್ಜಿ ಹೇಗೆ ಕಂಡುಹಿಡಿಯೋದು? ಇಟ್ ಈಸ್ ಈಕ್ವಲ್ ಟು m ಇಂಟು g ಇಂಟು h. ಸೊ ಇಲ್ಲಿ ನಿಮ್ಮ ತೂಕ ಬಂದು ಎಷ್ಟು? 16/1000 ಇಂಟು 10 ಇಂಟು ಹೈಟು 125/10. 10 ಕಟ್ಟಾಗುತ್ತೆ, ಇಂಟು 2/2. ಸೊ ಇಲ್ಲೇನಾಗ್ತಿದೆ? 125 ಇಂಟು 2 ಇಸ್, ಇಲ್ಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಡುಗರ, ಇದು ನಿಮ್ಗೆ ಹೇಳಿಲ್ವಲ್ಲ, ಇಂಟು 2 ಡಿವೈಡ್ ಬೈ 2 ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 125 ಇಂಟು 2 ಇಸ್ 250 ನನಗೆ ಸುಲಭ ಆಗ್ತಾಯಿದೆ ಇದು ಕ್ಯಾಲ್ಕುಲೇಟ್ ಮಾಡೋದು. ಇದೇ ಥರ ಏನು ಮಾಡಬೇಕು ಅಂತೇನಿಲ್ಲ, ಆದಷ್ಟು ಕ್ಯಾನ್ಸಲೇಷನ್ ಮಾಡೋದು ಕಲಿಬೇಕು ಅಂಥೇಳಿ ಇದು ನೋಡ್ತಾ ಇರೋದು. ನನಗೆ 125 ಇಂಟು 2 ಮೇಕ್ ಸೆನ್ಸ್. ಅಫ್ಕೋರ್ಸ್ 125 ಇಂಟು 8 ಇಸ್ ದಿಸ್ ವ್ಯಾಲ್ಯೂ ಅಂಥೇಳಿ ನನಗೆ ಇವಾಗ ಗೊತ್ತಿದೆ. ಆದರೆ ಸ್ಟಾರ್ಟಿಂಗಲ್ಲಿ ನಾನು ಮಾಡಬೇಕಾದ್ರೆ 125ನ ನನ್ನ ಮನಸ್ಸಲ್ಲಿ ಡಬಲ್ ಮಾಡ್ಕೊಂಡು 250 ಹೌದು, ಅದು 250 ಇಂಟು 4 ಇದು ಅಂಥೇಳಿ ನಾನು ಮಾಡಿದ್ದು. ಸೊ ಆ ಥರ ಯೋಚನೆ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಹೊರತು ಈ ಥರ ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ಕ್ಯಾನ್ಸಲೇಷನ್ ಮಾಡಬೇಕು, ಹೌದು, ದಟ್ ಐಲ್ ಅಗ್ರಿ. ಬಟ್ ನಿಮ್ಮ ಟೇಬಲ್ ಚೆನ್ನಾಗಿ ಗೊತ್ತಿತ್ತು ಅಂಥೇಳಿ ಡೈರೆಕ್ಟಾಗಿ ಮಾಡೋದು ಒಳ್ಳೆಯದು. 4 ಇಂಟು 2 ಇಸ್ 8, 8 2s 16. ಸೊ ನಿಮ್ಮ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಟಾಪ್ ಎಷ್ಟಿದೆ? ಇಸ್ ಈಕ್ವಲ್ ಟು 2 ಜೌಲ್ಸ್. ಸರಿನಾ? ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ಪೇಪರ್ ರಾಕೆಟ್ ವೆನ್ ಲಾಂಚ್ಡ್? ಇದನ್ನ ಹೇಗೆ ಕಂಡುಹಿಡಿಯೋದು? ಇದು ಸ್ವಲ್ಪ ಸರ್ಕಸ್ ಮಾಡಬೇಕು. ಇಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ, ಬಟ್ ಹೇಗೆ ಮಾಡೋದು ಹಾಗಾದರೆ? ಸಿ, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಐಡಿಯಾ ಬಿಹೈಂಡ್ ಮೆಕ್ಯಾನಿಕಲ್ ಎನರ್ಜಿ. ಕೇಸ್ initial velocity at bottom. ಆಯಿತಾ? ಸೊ ಕೆಳಗೆ ನಮ್ಮ ವೆಲಾಸಿಟಿ ಹೇಗೆ ಕಾಣುತ್ತೆ ಅಂತ ಹೇಳಿ ಇಲ್ಲಿ ಏನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಮೆಕ್ಯಾನಿಕಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಜರ್ನಿ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು. ಥ್ರೂ ಔಟ್ ದ ಜರ್ನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ರಾಕೆಟ್ಟು ಇಲ್ಲಿನ ಎನರ್ಜಿ ನಮ್ಗೆ ಗೊತ್ತಾಯಿತು 2 ಜೌಲ್ಸ್ ಅಂತ ಹೇಳಿ. ಬರಬೇಕಾದ್ರೆ ಎಷ್ಟಿರುತ್ತೆ ಎನರ್ಜಿ? ಅಷ್ಟೇ ಇರುತ್ತೆ. ಆ ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ? ಕೈನೆಟಿಕ್ ಎನರ್ಜಿ ಫಾರ್ಮಲ್ಲಿ ಇರುತ್ತೆ. ಸರಿನಾ? ನಮ್ಮ ಕೈನೆಟಿಕ್ ಎನರ್ಜಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಾವು ವೆಲಾಸಿಟಿ ಕಂಡುಹಿಡಿಬೋದು. ಸೊ ವಿ ನೋ ದ್ಯಾಟ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕಾಂಬಿನೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಟ್ ಡಿಫ್ರೆಂಟ್
position. So at the top, and kinetic energy at the top will be equal to potential energy at the bottom and kinetic energy at the bottom. Right? Sarina? So potential energy at the top is 2. Kinetic energy 0. Potential energy at the bottom is 0. Kinetic energy would be what? ಗೊತ್ತಿಲ್ಲ, ಅದೇ ಕಂಡುಹಿಡಿಯಬೇಕಾಗಿರೋದು. So kinetic energy at the bottom will be this. Therefore kinetic energy at the bottom is equal to 2 joules. So ಈ ಇನ್ಫಾರ್ಮೇಷನ್ ತಗೊಂಡು ನಾವು ಇವಾಗ, so we know that kinetic energy is equal to half mv square. So this is equal to 2, which is half of mass is 10 ಅಲ್ಲ 16/1000 into v square. ಸ್ವಲ್ಪ ಕ್ಯಾನ್ಸಲೇಷನ್ ಮಾಡ್ಬೋದು ಇಲ್ಲಿ. 1s 8s 2 1s 4s. So v square is equal to 1000/4. ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. 1s 250s. ಸೊ v is equal to square root of 25 into 10 ಆಯಿತಾ, which is square root of 5 into 10. So square root of 5 root 10. So 5 root 10 meter per second. ಸೊ ಈ ಸ್ಪೀಡಲ್ಲಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 3.16-17 ಮೀಟರ್ ಪರ್ ಸೆಕೆಂಡ್ ಈ ಸ್ಪೀಡಲ್ಲೂ ಹೋಗುತ್ತೆ. ಅಫ್ಕೋರ್ಸ್ ಇದು ಡ್ರ್ಯಾಗ್ ಫೋರ್ಸ್ ಇದೆ, ಇದು ಪ್ರಾಕ್ಟಿಕಲ್ ವ್ಯಾಲ್ಯೂ ಅಲ್ಲ ಅಲ್ವಾ. ಗಾಳಿ ಅದನ್ನು ಇನ್ನು ಕೆಳಗೆ ತಳ್ಳುತ್ತೆ. ಪ್ಲಸ್ ಇದು ನೋಡ್ಬೋದು ಈ ಮೂತಿ ಹೇಗಿದೆ ಅಂಥೇಳಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ. ಸೊ ಪ್ರಾಕ್ಟಿಕಲಾಗಿ ಇಷ್ಟು ವ್ಯಾಲ್ಯೂ ಕಾಣಲ್ಲ, ಬಟ್ ಥಿಯರಿಟಿಕಲಿ ಇದು ನಿಮ್ಮ ಉತ್ತರ. ಮತ್ತು ಕೊನೆ ಪ್ರಶ್ನೆ ಇದೆ. ಫೈಂಡ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಪೇಪರ್ ರಾಕೆಟ್. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಎಲ್ಲಿರುತ್ತೆ ನಿಮ್ಮ ಪ್ರಕಾರ? ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಅಬ್ಸರ್ವ್ಡ್ ಎಲ್ಲಿ? ಅಟ್ ದ ಬಾಟಮ್ ಅಲ್ವಾ, ಇಲ್ಲೇ. ನೀವು ಸಿಮ್ಯುಲೇಷನಲ್ಲೆಲ್ಲ ನೋಡಿದ್ದೀರಾ, ಸರಿ ತಾನೆ? ಮತ್ತು ಹಿಂದಿನ ಪ್ರಶ್ನೆಯಲ್ಲೂ ನೋಡಿದ್ದೀರಾ. ಕೇಸ್ ಫಾರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ, ಸರಿನಾ? ಸೊ ದ ಮ್ಯಾಕ್ಸಿಮಮ್ kinetic energy is observed at the bottom, thus it is 2 joules. ಇದೇ ನಿಮ್ಮ ಉತ್ತರ, ಸರಿನಾ? ಸೊ ಕಾನ್ಸೆಪ್ಷುಲಿ ನಾವು ಪ್ರಾಕ್ಟಿಕಲಿ ನಾವು ಉಪಯೋಗಿಸ್ಕೊಂಡು ಅದರದ್ದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ಸೊ ಈ ಥರ ನೀವು ನ್ಯೂಮರಿಕಲಿ ಅಸೋಸಿಯೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಉಪಯೋಗಿಸೋಕೆ ಬಂತು ಅಂತ ಹೇಳಿದ್ರೆ ನಿಮ್ಮ ನಾಲೇಜು ಆಯಿತಾ ಅರ್ಥ ಮಾಡ್ಕೊಳೋದ್ರಲ್ಲಿ ಮತ್ತು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸುಲಭ ಆಗುತ್ತೆ. ಒಂದೊಂದೇ ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮತ್ತು ಅಬ್ಸರ್ವ್ ಮಾಡೋದ್ರಲ್ಲಿ ಮತ್ತು ಕರೆಕ್ಷನ್ಸಲ್ಲೆಲ್ಲ ಉಪಯೋಗ ಬರುತ್ತೆ. ಸೊ ಈ ಥರ ನೀವು ನಾಲೇಜ್ನ ಏನೋ ಒಂದು ಕಲಿತಾಗ ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅದು ಇದೆಲ್ಲ ನೋಡ್ಕೊಬೇಕು. ಸೊ ಇವಾಗ ಈ ವೆಲಾಸಿಟಿ ಕಂಡಿಡಿದ್ರೆ ಆಯಿತಾ. ನೆಕ್ಸ್ಟು ಪ್ರೆಷರ್ ನೀವು ಕಾನ್ಸೆಪ್ಟ್ ಕಲ್ತ್ಕೊಂಡು ಮತ್ತು ಪ್ರೆಷರಿನ ಚೇಂಬರು ಅದು ಇದು ಅಂತೆಲ್ಲ ಹೇಳಿ. ಸೊ ಆವಾಗ ನೀವು ಹೇಳ್ಬೋದು, ಓಕೆ ಇಷ್ಟು ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ಈ ರಾಕೆಟ್ ಇಷ್ಟು ಮೇಲೆ ಹೋಗುತ್ತೆ. ಸೊ ಥಿಯರಿಟಿಕಲಿ ಇಷ್ಟು ಬರ್ತಾಯಿದೆ, ಬಟ್ ಪ್ರಾಕ್ಟಿಕಲಾಗಿ ಅಷ್ಟು ಎತ್ತರ ಹೋಗ್ತಾ ಇದೆಯೋ ಇಲ್ವೋ, ಸರಿನಾ? ಏನಕ್ಕೆ ಅಷ್ಟು ಹೋಗ್ತಾ ಇಲ್ಲ ಆಯಿತಾ? ಡ್ರ್ಯಾಗ್ ಫೋರ್ಸ್ ಬಂತು, ಡ್ರ್ಯಾಗ್ ಫೋರ್ಸ್ ಎಷ್ಟಿರಬೇಕು, ಸೊ ದಟ್ ಏನೋ ಉತ್ತರ ಈ ಥರ ಬರಬೇಕು ಅಂತ ಏನೇನೋ ನೀವು ಯೋಚನೆ ಮಾಡಿಕೊಂಡು ಒಂದೊಂದಾಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಎಂಡ್ ಆಫ್ ಇಟ್ ಯು ಕ್ಯಾನ್ ಬಿಲ್ಡ್ ಅ ರಾಕೆಟ್. ಸೊ ಈ ಥರ ನೀವು ಒಂದು ನಾಲೆಜ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರ. ಐಡಿಯಲ್ ಸಿನಾರಿಯೋ ಇದು, ನೋ ಏರ್ ಸಿನಾರಿಯೋ ಅಲ್ವಾ. ಇವೆಲ್ಲ ಗಾಳಿ ಇಲ್ದಿರೋ ಸಿನಾರಿಯೋ ಮಾತಾಡ್ತಿದ್ದೀವಿ. ಗಾಳಿ ಇತ್ತು ಅಂತ ಹೇಳಿದ್ರೆ ಅದರದ್ದೇ ಆದ ಕಾಂಪ್ಲೆಕ್ಸಿಟಿ ಬರುತ್ತೆ. ಅದು ನಾನು ನಿಮಗೆ ಇಲ್ಲಂತೂ ಹೇಳ್ಕೊಡೋದಕ್ಕಾಗಲ್ಲ, ಕರೆಕ್ಟಾ? ಸೊ ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ.